ನೋಡಿ, ನಿನ್ನೆವರೆಗೂ ಯಾವ ರೀತಿ ಬೆಳವಣಿಗೆ ಇತ್ತು ಅಂತಂದ್ರೆ, ಹೊರಟ್ಟಿಯವರು ಖಡಕ್ ಆಗಿ ಹೇಳಿದ್ರು, ಇದು ಇತಿಹಾಸದಲ್ಲೇ ಮೊದಲು ಈ ರೀತಿ ಯಾರು ನಡ್ಕೊಂಡಿಲ್ಲ, ಯಾವ ಸರ್ಕಾರವೂ ನಡ್ಕೊಳ್ಳಿಲ್ಲ. ಸಭಾಪತಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಇದು ಹೆಂಗೆ, ನಮಗೆ ಇದನ್ನು ಅರಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಯಾವ ರೀತಿ ಅರಗಿಸ್ಕೋಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೊರಟ್ಟಿಯವರು ಖಂಡ ತುಂಡವಾಗಿ ಹೇಳಿದ್ದಂಥವ್ರು ದಿನ ಬೆಳಗಾಗೋದ್ರೊಳಗಡೆ ಏನಾಯಿತು? ಸಭಾಪತಿ ಪೀಠಕ್ಕಾಗಿ ಹೊರಟ್ಟಿಯವರು ಹೋರಾಟ ಮಾಡಲಿಲ್ಲ, ಆಯ್ತು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಇದು ಯಾಕಾಯಿತು? ಹೊರಟ್ಟಿಯವರ ಬೆಂಬಲಕ್ಕೆ ಅಥವಾ ಹೊರಟ್ಟಿಯವರ ಬೆನ್ನಿಗೆ ಅವ್ರ ಪಾರ್ಟಿಯವರು ನಿಲ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಸುಮ್ಮನೆ ಯಾಕೆ ಈ ರೀತಿ ಕಿತ್ತಾಟ, ಚರ್ಚೆ ಯಾಕೆ, ಅವಿಶ್ವಾಸ ಗೊತ್ತುವಳಿ ಯಾಕೆ, ಮೆಜಾರಿಟಿ ಇದ್ದವ್ರು ಮಾಡ್ಕೊಳ್ಳಿ ನಮಗೇನಾಗೋದಿದೆ ಅನ್ನುವಂತಹ ನಿರ್ಧಾರಕ್ಕೆ, ಕನ್ಕ್ಲೂಷನ್ಗೆ ಬಂದ್ಬಿಟ್ರ? ಸಭಾಪತಿ ಪೀಠದ ಹೋರಾಟ ಅಂದರೆ ಅದು ಹುಡುಗಾಟ ಅಲ್ಲ. ಈ ಹಿಂದೆ ಇತಿಹಾಸವೂ ಕೂಡ ಸಾರಿ ಸಾರಿ ಹೇಳುತ್ತೆ, ಅವಿಶ್ವಾಸ ಅನ್ನುವಂಥದ್ದು ಎಷ್ಟು ಕಷ್ಟ, ಜೊತೆಗೆ ಯಾವ ಕಾರಣಕ್ಕೆ ಅವಿಶ್ವಾಸವನ್ನು ಗೊತ್ತುವಳಿ ಮಂಡನೆ ಮಾಡಬೇಕು, ಕಾರಣಗಳನ್ನು ಹೇಳಬೇಕು. ರಿಸೈನ್ ಮಾಡಬೇಕು ಅಂತಂದರೆ ಯಾವ ಕಾರಣ, ಅವಿಶ್ವಾಸ ಗೊತ್ತುವಳಿ ಮಾಡ್ತೀವಿ ಅಂತಂದರೆ ಏನು ಕಾರಣ, ಇವೆಲ್ಲವನ್ನು ಹೇಳಬೇಕು. ಸೊ ವಿಪಕ್ಷಗಳಲ್ಲೇ ಬಹುಮತದ ಸಂಖ್ಯೆ ಹಿನ್ನೆಲೆಯಲ್ಲಿ ಹೊಯ್ದಾಟ ಆಗಿರೋದು ಒಂದು ಕಡೆ. ಆದರೆ ಸಭಾಪತಿ ವಿಚಾರವಾಗಿ BJP JDS ಕಾದಾಟವನ್ನು ಮಾಡಲೇ ಇಲ್ಲ, ಹೊರಟ್ಟಿಯವರ ಬೆನ್ನಿಗೆ ನಿಲ್ತಾ ಇಲ್ಲ. ಯಾರಾದರೂ ಇಲ್ಲಿವರೆಗೂ ಬಂದು ಹೇಳಿದಾರಾ? ಹೊರಟ್ಟಿಯವರೇ ಮುಂದುವರಿತಾರೆ, ಬನ್ನಿ ತಾಕತ್ತಿದ್ದರೆ ರಿಸೈನ್ ಕೇಳಿ ಅಂತ ಹೇಳಿ ಯಾರೂ ಹೇಳ್ತಾ ಇಲ್ಲ. ಇದು ಯಾಕೆ ಹಿಂಗಾಗ್ತಾ ಇದೆ? ಸೊ ಇವೆಲ್ಲವನ್ನು ಅರಿತಂತಹ ಹೊರಟ್ಟಿಯವರು ಬೇಡಪ್ಪ ರಾಜೀನಾಮೆ ಕೊಟ್ಟು ಹೋಗ್ಬೇಡ, ಅವರ ಒಂದು ಆ ಚಾರ್ಮ್ ಅಥವಾ ಅವರ ಒಂದು ಹೆಸರೇನಿದೆ ಅದು ಹಾಗೆ ಮುಂದುವರ್ಕೊಂಡು ಹೋಗಲಿ ಅಂತನ. ಯಾಕಂದರೆ 8 ಪೀರಿಯಡ್ ಅವರು ಮೆಂಬರ್ ಆಗಿರುವಂಥವ್ರು, 45 ವರ್ಷಗಳ ಸುದೀರ್ಘ ರಾಜಕಾರಣ ಸದಸ್ಯರಾಗಿ ಮೇಲ್ಮನೆಯಲ್ಲಿ. ಇಷ್ಟೆಲ್ಲ ಇದ್ದಾಗ ಈ ಕೊನೆ ಕ್ಷಣದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡಿಕೊಂಡು ಅದರಲ್ಲಿ ಸೋತು ಹೋಗೋದು ಯಾಕೆ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರ? ವಿಪಕ್ಷ ನಾಯಕರಿಂದ ನಡೆದಿದ್ದು ಬರೀ ಮಾತಿನ ಆಟ. ಈ ಮಧ್ಯೆ ಮುಖ್ಯಮಂತ್ರಿ ಆಡಿದ್ದು ರಾಜಕೀಯ ಚದುರಂಗದ ಆಟ. ಇದೇ ಹಿನ್ನೆಲೆಯಲ್ಲಿ ಹೊರಟ್ಟಿ ಕೈ ಬಿಟ್ಟಿದ್ದು ಪೀಠದ ಹೋರಾಟ. ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆಯೂ ಕೂಡ ಯಾಕೆ ಮುಂದುವರಿಬೇಕು ಅನ್ನುವಂಥ ಜಿಜ್ಞಾಸೆ ಬಹುಶಃ ಬಸವರಾಜ್ ಹೊರಟ್ಟಿಯವರನ್ನೇ ಕಾಡ್ತಾ. ಇವನ್ ಇದ್ರ ಬಗ್ಗೆ ನಾವು ನಿನ್ನೆನೂ ಕೂಡ ಮಾತಾಡ್ತಾ ಇದ್ವಿ. ಗೋವಿಂದಣ್ಣ ಏನು ಹೇಳ್ತಾರೆ, ಯಾಕೆ ಹೊರಟ್ಟಿಯವರು ಸೈಲೆಂಟ್ ಆದರು ಅನ್ನೋ ವಿಚಾರಕ್ಕೆ ಕೇಳೋಣ ಅವರ ಪರಮ ಮಿತ್ರ ನಮ್ಮ ಕೊಲೀಗ್ ವೀರೇಂದ್ರ ಅವರಿಂದ. ವೀರೇಂದ್ರ, ಈಗ ಮುಖ್ಯವಾದಂಥ ವಿಚಾರ ಏನಂತಂದರೆ, ಹೊರಟ್ಟಿಯವರಿಗೆ BJPಗಿಂತ ಕಾಂಗ್ರೆಸ್ನಲ್ಲೇ ಸಪೋರ್ಟರ್ಸ್ ಹೆಚ್ಚಾಗಿದ್ದರು. ಅದರಲ್ಲೂ ಸಿದ್ದರಾಮಯ್ಯನಂತಹ ಸಪೋರ್ಟರ್ಸ್ಗಳು ಹೊರಟ್ಟಿಯವ್ರ ಬೆನ್ನಿಗೆ ಇದ್ದರು. ನಾವು ಇದೇ ಒಳನೋಟದಲ್ಲಿ ಏನೆಲ್ಲ ಮಾತಾಡಿದ್ವಿ, ಹೊರಟ್ಟಿಯವ್ರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಒಂದಾದರೆ, ಹೊರಟ್ಟಿಯವ್ರನ್ನ ಹಾಗೆ ಅವಮಾನ ಮಾಡಿ ಕಳಿಸಲ್ಲ ಅನ್ನುವಂತಹ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಇನ್ಫ್ಯಾಕ್ಟ್ ನಿನ್ನೆ ನಾವು ಪರ್ಟಿಕ್ಯುಲರ್ ಆಗಿ ನಾನು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ, ಬಹುಶಃ ಹೊರಟ್ಟಿಯವರು ಹಿಂಗೂ ವಿಚಾರ ಮಾಡ್ಬೋದಾ ವೀರೇಂದ್ರ? ಬಹುಶಃ ಯಾಕಪ್ಪ ಇಷ್ಟೆಲ್ಲ ರಗಳೆ, ನಾವು ಇಷ್ಟು ವರ್ಷ ಇದ್ದಿದ್ದು ಸಾಕು, ಹೋಗೋವಾಗ ಈ ಕೆಟ್ಟ ಹೆಸರು ತೊಗೊಂಡು ಹೋಗೋದು ಯಾಕೆ, ನಾವು ಕೂಡ ಮುತ್ಸದ್ದಿತನ ತೋರಿಸೋಣ, ರಿಸೈನ್ ಮಾಡಿ ಹೋಗ್ಬೋಣ ಅನ್ನುವಂಥ ನಿರ್ಧಾರಕ್ಕೂ ಬರ್ಬೋದಲ್ಲ ಹೊರಟ್ಟಿಯವರು ಅಂತ ನಾನು ಪ್ರಶ್ನೆ ಮಾಡಿದ್ದೆ. ದಿನ ಬೆಳಗಾಗೋದ್ರ ಒಳಗಡೆ ಹೊರಟ್ಟಿಯವರು ಸ್ವತಃ ತಾವೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 14ಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಆಯಿತು. ಏನಾಯಿತು? ಬಹುಶಃ ಕಾಂಗ್ರೆಸ್ ಸಪೋರ್ಟ್ ಮಾಡುವವರಲ್ಲೇ ಛಿದ್ರ ಆಗ್ಬಿಟ್ರ ಈ ಸಪೋರ್ಟಿಂಗ್ ಸಿಸ್ಟಮ್ನ ವಿಚಾರವಾಗಿ ಏನಾಯಿತು ಅಂತ? ಪಾಟೀಲ್ರೆ, ಸಭಾಪತಿ ಪೀಠ, ಆ ಸಭಾಪತಿ ಪೀಠ ಅನ್ನೋದಿದೆಯಲ್ಲ, ಅದು ಸಂವಿಧಾನಾತ್ಮಕವಾದಂಥ ಹುದ್ದೆ. ಒಂದು ಘಟನೆ ನೆನಪು ಮಾಡಿಬಿಟ್ಟು ನಾನು, ಈಗ ನೀವು ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿರುವಂತಹ ಬೆಂಬಲಿಗರು ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ಬೆಂಬಲಿಗರು ಛಿದ್ರ ಆದ್ರ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಒಂದು ಘಟನೆ ನಡೆದಿತ್ತು, ನಿಮಗೆ ನೆನಪಿರ್ಬೋದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಗೊತ್ತಾ? BJP ಅಧಿಕಾರದಲ್ಲಿದ್ದಾಗ ಮಸೀದಿಗಳಲ್ಲಿ ಆಜಾನ್, ಅದನ್ನು ಏನು ಬೆಳಗ್ಗೆ ದಿನ ಆಜಾನ್ ಹೊಡುತ್ತಲ್ಲ, ಸೊ ಅದನ್ನು ನಿಲ್ಲಿಸ್ಬೇಕು ಅಂಥೇಳಿ ಲೌಡ್ ಸ್ಪೀಕರ್ ಅಂಥೇಳಿ ಭಾಳ ದೊಡ್ಡ ವಿವಾದವನ್ನು ಮಾಡಿದ್ರು. ಅದಕ್ಕೋಸ್ಕರ ನಾವು ಸ್ಪೀಕರ್ ಸ್ಥಾನದಲ್ಲಿ ಒಬ್ಬ ಮುಸಲ್ಮಾನನ್ನ ಕೂರಿಸಿದ್ವಿ ಸಭಾಧ್ಯಕ್ಷರನ್ನಾಗಿ ಅಂಥೇಳಿ ಜಮೀರ್ ಅಹಮದ್ ಖಾನ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಟೀಲ್ರೆ, ಆ ಸ್ಟೇಟ್ಮೆಂಟ್ ಎಷ್ಟು ವಿವಾದಕ್ಕೆ ಎಡೆ ಆಗುತ್ತಂದರೆ, ಅದಕ್ಕೆ ಬಂದ ಉತ್ತರ ಏನು ಅಂದರೆ, ಅವರು ಒಂದು ಮಾತು ಹೇಳ್ತಾರೆ, BJPಯವರೆಲ್ಲ ಬಂದು ಸಲಾಮ್ ಹೊಡಿಲಿ ಒಬ್ಬ ಮುಸಲ್ಮಾನಿಗೆ ಅಂಥೇಳಿ ನಾವು ಅಲ್ಲಿ ಕೂರಿಸಿದ್ದು ಅಂಥೇಳಿ. ಆಗ ಅದಕ್ಕೆ ಸರಿಯಾದ ಉತ್ತರ ಏನಂದರೆ, ನಾನು ಕೂಡ ವಿಶ್ಲೇಷಣೆ ಮಾಡಿದ್ದೆ ಅದನ್ನು, ಸಲಾಮ್ ಹೊಡೆಯೋದು, ನಮಸ್ಕಾರ ಮಾಡೋದು ಅಲ್ಲಿ ಕುಳಿತಿರುವಂತಹ ಖಾದರ್ ಅವರಿಗಲ್ಲ, ಆ ಪೀಠಕ್ಕೆ. ಇದನ್ನು ಸ್ವತಃ ಖಾದರ್ ಅವರು ಹೇಳ್ತಾರೆ, ಅದು ನನಗೆ ಕೊಡೋ ಗೌರವ ಅಲ್ಲ, ಆ ಪೀಠಕ್ಕೆ ಕೊಡುವಂಥ ಗೌರವ, ಆ ಪೀಠಕ್ಕೆ ಇರುವಂತಹ ಸಮ್ಮಾನ, ಅದು ಅದರ ಘನತೆ ಅಂತ ಹೇಳಿ. ಅಂದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ, ಆ ಪೀಠ ಮುಖ್ಯ, ಆ ಪೀಠಕ್ಕಿರುವಂಥ ಗೌರವ ಮುಖ್ಯ ಅನ್ನೋದು ಮೂಲ ವಿಚಾರ.
ಪ್ರತಿಯೊಬ್ಬರು ಅಲ್ಲಿ ಬಂದು ನಮಸ್ಕಾರ ಮಾಡೋದು ಪೀಠಕ್ಕೆ ಅಂತೇಳಿ, ಅಲ್ಲಿ ವ್ಯಕ್ತಿ ಗೌಣ ಆಗಿಬಿಡ್ತಾರೆ, ಪೀಠ ದೊಡ್ಡದಾಗುತ್ತೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಇಷ್ಟೆಲ್ಲ ಚರ್ಚೆ ಆಗ್ತಿದ್ದಿದ್ದು ಯಾಕೆ ಅಂದರೆ, ಯಾಕೆ 1956ರಿಂದ ಇಲ್ಲಿಯವರೆಗೂ ಕರ್ನಾಟಕದ ಸಂಪ್ರದಾಯ ಪರಂಪರೆ ಮೆಜಾರಿಟಿ ಹೆಚ್ಚಿದ್ದಾಗಲೂ ಕೂಡ ಅದು ಪೋದ್ದಾರ್ ಅವರಾಗಿರ್ಬೋದು, DB ಕಲ್ಮಣ್ಕರ್ ಆಗಿರ್ಬೋದು, ಇವ್ರು ಯಾರನ್ನೂ ಕೂಡ ಯಾಕೆ ಮೆಜಾರಿಟಿ ಇದ್ದಾಗೂ ಇಳಿಸಲಿಲ್ಲ ಅಂದರೆ ಈ ಹಿನ್ನೆಲೆಯಲ್ಲಿ ಅನ್ನೋದು ಇದ್ದಂಥ ಒಂದು ಕನ್ವೆನ್ಷನ್. ಸೊ ಈಗ ಹೊರಟ್ಟಿಯವ್ರು ಹಾಗಾದರೆ ಯಾಕೆ ಹೊರಟುಬಿಟ್ರು ಇದ್ದಕ್ಕಿದ್ದಾಗೆ, ರಾಜೀನಾಮೆ ಕೊಡೋ ನಿರ್ಧಾರ ಯಾಕೆ ಮಾಡೋದು ಅಂದರೆ, ನೀವು ಹೇಳಿದ್ರಲ್ಲ ಯು ಆರ್ ರೈಟ್, ಯಾವಾಗಲೂ ಕೂಡ ಸ್ವಪಕ್ಷದಲ್ಲಿ ವಿರೋಧಿಗಳಿರ್ತಾರೆ ಪಾಟೀಲ್ರೆ, ವಿರೋಧ ಪಕ್ಷದಲ್ಲಿ ಸ್ನೇಹಿತರಿರ್ತಾರೆ. ಅದರಲ್ಲೂ ಕೂಡ ನೀವು ಯಾವಾಗಲೂ ಹೇಳ್ತಿರಲ್ಲ, ನಮಗೆ ಹೇಗೆ ಗೋವಿಂದಣ್ಣವರು ಪರಮ ಮಿತ್ರರೋ ಅದೇ ರೀತಿ ಹೊರಟ್ಟಿಯವರಿಗೆ ಸಿದ್ದರಾಮಯ್ಯನವರು ಅಂಥೇಳಿ. ನೀವು ಗಮನಿಸಿರ್ಬೋದು, 2-3 ದಿನದಿಂದ ಸಿದ್ದರಾಮಯ್ಯನವರು ಎಲ್ಲರೂ ಕಾಣಿಸಿದಾರ, ಎಲ್ಲರೂ ಮಾತಾಡಿದಾರ, ಹೋಗಲಿ ಖಾತೆ ಹಂಚಿಕೆ ಬಗ್ಗೆ ಸಭೆ ನಡೀತು ಅಂದಂಥ ಸಭೆಗೆ ಹೋದ್ರ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆದ್ರ, ಸುರ್ಜೇವಾಲಾ DK ಶಿವಕುಮಾರ್ ಅವರು ಖರ್ಗೆ ಅವರು ಒಗ್ಗೂಡಿ ನಡೆದಂಥ ಸಭೆಯಲ್ಲಿ ಅವರು ಭಾಗಿಯಾದ್ರ ನೋಡಿದ್ರೆ ಇಲ್ಲ. ಅಂದರೆ ಯಾವಾಗ AICCಯಿಂದನೇ ಡೈರೆಕ್ಷನ್ ಬಂತು, ಬೇರೆ ಸಂದರ್ಭ ಆಗಿದ್ರೆ ಅವ್ರು ಓಪನ್ ಆಗಿ ಬರ್ತಿದ್ರೇನೋ, ಇಂತಹ ಸಂದರ್ಭದಲ್ಲಿ ಪಕ್ಷದ ಚೌಕಟ್ಟು ಕೂಡ ಇರುತ್ತಲ್ಲ ಪಾಟೀಲ್ರೆ, ಅಲ್ಲಿ ಛಿದ್ರ ಆಗಿದ್ದು ನಿಜ. ಅದಕ್ಕೆ ಹೇಳಿಕೆಗಳು ಕೂಡ ಸಾಕ್ಷಿ. BK ಹರಿಪ್ರಸಾದ್ ಅವ್ರು ಕೊಟ್ಟಂಥ ಹೇಳಿಕೆ, ನಾಗರಾಜ್ ಯಾದವ್ ಅವ್ರು ಕೊಟ್ಟಂಥ ಹೇಳಿಕೆ, ಬಸವರಾಜ ರಾಯರೆಡ್ಡಿ ಅವ್ರು ಕೊಟ್ಟಂಥ ಹೇಳಿಕೆಗಳಿದೆಯಲ್ಲ, ಅದಕ್ಕೆ ಸಾಕ್ಷಿ. ರಾಯರೆಡ್ಡಿ ಅವ್ರು ಏನು ಹೇಳ್ತಾರೆ, ಇಲ್ಲ ಅದು ಸರಿಯಲ್ಲ, ಸಂಪ್ರದಾಯ ಸರಿ ಆಗೋದಿಲ್ಲ ಆ ರೀತಿ ಕೆಳಗಿಳಿಸಿಬಿಟ್ರೆ, ಅವ್ರು ಮುಂದುವರಿಬೇಕು ಅಂತ ಯಾರು ಈಗ ಸಚಿವರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಪಾಟೀಲ್ರೆ. ಈ ದೃಷ್ಟಿಯಿಂದ ಈ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಅಲ್ಲಿ ಇಲ್ಲಿ ಯಾರನ್ನ ಇವರು ಯಾರ ಕಾರಣಕ್ಕಾಗಿ ನೀವು ಮಾತಾಡಿದ್ವಲ್ಲ, ಬಸವರಾಜ ಹೊರಟ್ಟಿಯವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವ್ರನ್ನ ಸಭಾಪತಿ ಪೀಠದಿಂದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅಖಾಡದಲ್ಲಿ ಕುಸ್ತಿ ಅಖಾಡದಲ್ಲಿ ಹೊರಟ್ಟಿಯವರು ಸಿದ್ದರಾಮಯ್ಯವ್ರನ್ನ ಎತ್ತಾಕಿದ್ರು ಕೂಡ ಸಿದ್ದರಾಮಯ್ಯವರು ಈ ಪೀಠದಿಂದ ಎತ್ತಾಕಲಿಲ್ಲ ಅಂಥೇಳಿ, ಈಗ ಉಳಿಸುವವರ ಜೊತೆ ಇರುವವರು ಗಟ್ಟಿಯಾಗಿ ನಿಲ್ಲದ ಕಾರಣವೇ ಇರ್ಬೋದು. ಮತ್ತು ಆ್ಯಸ್ ಎ ಪಾರ್ಟಿ BJP ಕೂಡ ಗಟ್ಟಿಯಾದ ತೀರ್ಮಾನವನ್ನು, ದಿಟ್ಟ ನಿಲುವನ್ನು ತೆಗೆದುಕೊಂಡು ಓಪನ್ ಆಗಿ ನಿಲ್ಲ ಹೇಳಿಕೆಗಳು ಬಂತು. ಈಗಲೂ ಕೂಡ ನಾರಾಯಣಸ್ವಾಮಿಯವರು, ನೀವು ಮಾತಾಡ್ತಾ ಇದ್ದೀವಲ್ಲ, ನಾರಾಯಣಸ್ವಾಮಿಯವರು ಹೊರಟ್ಟಿಯವ್ರ ಜೊತೆ ಮಾತುಕತೆ, ಇದೆಲ್ಲವೂ ಕೂಡ ಹೇಳಿಕೆ, ಸಮಾಧಾನ ಮಾಡುವಂಥ ಪ್ರಯತ್ನ ಈ ಚೌಕಟ್ಟಿನಲ್ಲಿ ಇದೆ. ಬಿಟ್ಟರೆ ಪಕ್ಷದ ಚೌಕಟ್ಟಿನಲ್ಲಿ ಅಂಥದ್ದೊಂದು ದಿಟ್ಟ ನಿರ್ಧಾರ ಆಗಲಿಲ್ಲ ಅನ್ನೋದು ಪಕ್ಷದ ಆಂತರಿಕ ಕಾರಣ. ಹಾಗೂ ಒಳನೋಟದ ಕಾರಣ ಏನಪ್ಪ ಅಂದರೆ, ನೀವು ಹೇಳಿದ್ರಲ್ಲ ವಿರೋಧ ಪಕ್ಷದಲ್ಲಿರೋರು ಕೂಡ ಸ್ನೇಹಿತರು ಜೊತೆಗೆ ನಿಲ್ಲುವಂಥ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ಕೂಡ ಸತ್ಯ. ಎಲ್ಲ ಛಿದ್ರ ಆಗಿದೆ, ಆ ಕಡೆ ಒಂದು ಈ ಕಡೆ ಒಂದು ಅಂತ ಹೇಳಿ. ಹೌದು, ಅದಕ್ಕೆ ಆ ಹೇಳಿಕೆಗಳೇ ಸಾಕ್ಷಿ. ಆ ಹೇಳಿಕೆಗಳು ಬಂತಲ್ಲ, ಈಗ BK ಹರಿಪ್ರಸಾದ್ ಅವ್ರು ಕೊಟ್ಟಂಥ ಹೇಳಿಕೆ ಮತ್ತು ಈ ಕಡೆ ರಾಯರೆಡ್ಡಿ ಅವ್ರು ಕೊಟ್ಟಂಥ ಹೇಳಿಕೆ, ಮತ್ತು ನಾಗರಾಜ್ ಯಾದವ್ ಅವರು ನಿಮಗೆ ನೆನಪಿರ್ಬೋದು, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅವರು ಒಂದು ನಿರ್ಣಯವನ್ನೇ ಮಂಡನೆ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ರು ಇದೇ ಹೊರಟ್ಟಿಯವ್ರ ವಿರುದ್ಧ. ಆಗ ಅದು ಯಾಕೆ ತಡೆ ಬಿತ್ತು, ಆಗ ಆಗಿದ್ದೇನೆಂದರೆ ಹೊರಟ್ಟಿಯವ್ರನ್ನ 2 ದಿನ ಅವರ ಸಾಧನೆಗಳನ್ನ ಹೊಗಳೋ ಕೆಲಸವೇ 2 ದಿನ ಆಯ್ತಲ್ಲಿ. ಅದನ್ನೇ ಒಂದು ಸ್ಪೆಷಲ್ ಇವೆಂಟ್ ಮಾಡಿಬಿಟ್ರು ಅಂತ ಸದನದಲ್ಲಿ. ನನಗೆ ಇನ್ನೊಂದು ಮೇಜರ್ ವಿಚಾರ ಗೊತ್ತಾಗಬೇಕು ವೀರೇಂದ್ರ. ಈ ನಿನ್ನೆವರೆಗೂ ನಾವು ಇದೇ ಒಳನೋಟದಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಅವರು ಮುತ್ಸದಿತನ ತೋರಿಸಬಹುದು ಬಹುಶಃ ಫೈನಲ್ ಮೂಮೆಂಟ್ ಅಲ್ಲಿ, ಬಡಪ್ಪ ಇಷ್ಟೆಲ್ಲ ಅವಿಶ್ವಾಸ ಚರ್ಚೆ ಮತ್ತೊಂದು ಮಗದೊಂದು ಅವ್ರ ಜೊತೆ ಹೋರಾಟ, ನಾನು ರಾಜೀನಾಮೆ ಕೊಡಲ್ಲ, ಇದೆಲ್ಲ ಯಾಕೆ ಬೇಕು, ಮೆಜಾರಿಟಿ ಇದ್ದವ್ರು ಬಂದ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಸೈನ್ ಮಾಡಿ ಹೊರಟು ಬಿಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ನಿನ್ನೆ, ನಿಮಗೆ ನೆನಪಿರುತ್ತೆ ಬಹುಶಃ. ಹೌದು. ಸೊ ಈಗ ಹೊರಟ್ಟಿಯವರು ಏನ್ ಚೇಂಜಸ್ ಆಯ್ತು, ಯಾವ ಕಾರಣಕ್ಕೆ ಅವರು ಹೋರಾಟ ಮಾಡದೇನೆ ನಿರ್ಗಮಿಸ್ತಾ ಇದ್ದಾರೆ, ಬದಲಾವಣೆ ಏನಾಯ್ತು, ಒಂದು ದಿನದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬಿಡ್ತು ಅನ್ನೋಂಥ ಪ್ರಶ್ನೆ. ಯಾಕೆ ಇಷ್ಟು ಸೈಲೆಂಟ್ ಆದ್ರು, ಯಾಕೆ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದ್ರು? ನಿಮ್ಮ ಮೊದಲನೇ ಪ್ರಶ್ನೆಯ ಮೊದಲನೇ ಸಾಲೇ ಇದಕ್ಕೆ ಉತ್ತರ ಏನಂದ್ರೆ, ಯಾರು ಇವರ ಬೆಂಬಲಿಗರೆಲ್ಲ ಅಲ್ಲಿ ಛಿದ್ರ ಆಗಿದ್ದಾರೆ ಅಂತ ಕೇಳಿದ್ರಲ್ಲ, ಆ ಛಿದ್ರ ಆಗಿದ್ದು ಮೂಲ ಕಾರಣ ನಂಬರ್ 1. ಅವರೇನಾದ್ರು ಗಟ್ಟಿಯಾಗಿ ನಿಂತುಬಿಟ್ಟಿದ್ರೆ ಇವರು ಹೋರಾಟಕ್ಕೆ ಇಳಿತಾ ಇದ್ರೇನೋ ಹೊರಟ್ಟಿಯವರು, ಆದರೆ ಅವರೂ ಗಟ್ಟಿಯಾಗಿ ನಿಲ್ಲಿಲ್ಲ. ಹೋಗಲಿ ಪಕ್ಷದವ್ರು ಏನಾದರೂ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರ ಅಂದರೆ ಅದೂ ಆಗಲಿಲ್ಲ. ಅದೆಲ್ಲವನ್ನೂ ಮೀರಿ ಪಾಟೀಲ್ರೆ, ಅದೆಲ್ಲವನ್ನೂ ಮೀರಿ ರಾಜಕಾರಣ ಹೇಗಿರುತ್ತೆ ಅಂದರೆ ಪಾಟೀಲ್ರೆ, ನಾವು ಹೊರಗಡೆ ಏನು ನೋಡ್ತೀವಲ್ಲ ಅದಷ್ಟೇ ರಾಜಕಾರಣ ಅಲ್ಲ. ರಾಜಕಾರಣದಲ್ಲಿ ಒಳಸುಳಿಗಳೇ ಜಾಸ್ತಿ, ಒಳನೋಟವೇ ಹೆಚ್ಚು. ನಮ್ಮ ಒಳನೋಟ ಕೂಡ ಯಾಕೆ ಇಷ್ಟರ ಮಟ್ಟಿಗೆ ಕ್ಯೂರಿಯಸ್ ಅಂದರೆ ಅದೇ ಕಾರಣಕ್ಕಾಗಿ. ಯಾವ ರಾಜಕಾರಣವನ್ನು ಯಾರು ಹೇಳಲ್ವಲ್ಲ, ಒಳಸುಳಿಗಳಿರ್ತಲ್ಲ, ಒಳನೋಟಗಳಿರ್ತಲ್ಲ, ಅದರ ಒಂದೊಂದು ಎಳೆನ ನಮ್ಮ ಗೋವಿಂದಣ್ಣವ್ರು ತಂದು ಕೊಡ್ತಿರ್ತಾರೆ. ಗೋವಿಂದಣ್ಣವ್ರು ಮತ್ತೊಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ ಪಾಟೀಲ್ರೆ, ಅವರು ಹೇಳ್ತಾರೆ ಇಂತಿಂಥದ್ದು ಹೇಳಬೇಕು ಇಂತಿಂಥದ್ದು ಹೇಳಬಾರ್ದು ಅಂತ. ಅವ್ರದ್ದೊಂದು ಫಿಲ್ಟರ್ ಇರುತ್ತೆ ಅದರಲ್ಲಿ. ಈ ಆಫ್ ದ ರೆಕಾರ್ಡ್ ಒಳಗೂ ಇನ್ನರ್ ಆಫ್ ದ ರೆಕಾರ್ಡ್ ಇನ್ನೊಂದಿರುತ್ತೆ ಪಾಟೀಲ್ರೆ, ಅದು ಭಾರಿ ಮಜವಾಗಿರುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಆಫ್ ದಿ ರೆಕಾರ್ಡ್ಗೆ, ಈ ಆಫ್ ದಿ ರೆಕಾರ್ಡ್ ಸುದ್ದಿಗಳಂತ ಇರುತ್ತಲ್ಲ, ಈಗ ನಿಮ್ಮ ಜೊತೆಗೆ ಅಥವಾ ಬೇರೆಯವ್ರ ಜೊತೆಗೆ ಒಂದು ನಂಬಿಕೆಯಲ್ಲಿ ಮಾತಾಡುವಂಥದ್ದು ಆಫ್ ದಿ ರೆಕಾರ್ಡು.
ಆ ಆಫ್ ದಿ ರೆಕಾರ್ಡ್ ಇನ್ನೊಂದು ಆಫ್ ದಿ ರೆಕಾರ್ಡ್ ಸುದ್ದಿ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ ಬೇಸ್ ಏನಪ್ಪಾ ಈಗ ಈ ಎಲ್ಲಾ ವಿಚಾರಗಳು ಗೋವಿಂದಣ್ಣನ ಸುದ್ದಿ ಮೂಲಗಳು ತಾನೆ. ಮತ್ತ ಅದಾದ್ಮೇಲೆ ಹೇಳೋದಕ್ಕೇನು? ಈಗ ಗೋವಿಂದಣ್ಣನ ಮೂಲಗಳ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಹೇಳ್ಬೇಕಪ್ಪ. ಹೇಳ್ತೀನಿ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಾಟೀಲ್ರೆ. ಈಗ ಫೀಲ್ಡ್ ರಿಪೋರ್ಟಿಂಗ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈಗ ಆಫ್ ದ ರೆಕಾರ್ಡ್ ಅಲ್ಲಿ ಮಾತಾಡ್ತಾರಲ್ಲ, ಅವ್ರ ಉದ್ದೇಶವೇ ಏನಿರುತ್ತೆ ಗೊತ್ತಾ? ನೋಡಪ್ಪ ಆಫ್ ದ ರೆಕಾರ್ಡು ಮತ್ತೆ ಹಾಕ್ಬೇಡ ಇದು ಅಂತ ಹೇಳೋದು ಏನಿರುತ್ತೆ ಗೊತ್ತಾ? ಗೊತ್ತಿದೆ, ನಾವು ಮಾಡಿದೀವಿ, ಹೋಗಿದೀವಿ, ಅಲ್ಲಲ್ಲ ಅದಲ್ಲ ವಿಚಾರಗಳು ನಮ್ಮ ಜೊತೆಗೆ ದೊಡ್ಡದವ್ರು ಹಂಚ್ಕೊಂಡಿದ್ದಾರೆ. ಅದು ಬೇರೆ ಪಾಟೀಲ್. ಗೋವಿಂದಣ್ಣಗಿಂತ ಜಾಸ್ತಿ ಮಾಡಿದೀವಿ ನಾವು. ಹೌದಾ, ನೀವು ಗೋವಿಂದನ್ಗಿಂತನೂ ಜಾಸ್ತಿ ಮಾಡಿದಿರಿ. ನೀವು ಗೋವಿಂದನ್ಗಿಂತನೂ ಮೇಲಿರೋರು ಪಾಟೀಲ್ರೆ. ಇಲ್ಲ ಪಾಟೀಲ್ರಿಗೆ ಸರಿಸಮರ ಯಾರು ಇಲ್ಲ. ಆದ್ರೆ ಪಾಟೀಲ್ರೆ, ಗೋವಿಂದನ ಮುಂದೆ ಬೇಡ, ಅವ್ರದೇ ಮುಂದೆ ಹೋಗ್ಲಿ. ರೆಗ್ಯುಲರ್ ರಿಪೋರ್ಟಿಂಗ್ ಇರುತ್ತಲ್ಲ, ಡೇ ಟು ಡೇ ಬೇಸಿಸ್ ರಿಪೋರ್ಟಿಂಗ್ ಇರುತ್ತಲ್ಲ ಪಾಟೀಲ್ರೆ, ಎವ್ರಿ ಮಿನಿಟ್ 24/7 ರಿಪೋರ್ಟಿಂಗ್ ಇರುತ್ತಲ್ಲ, ಅಲ್ಲಿ ಒಂದು ವೇವ್ ಲೆಂತ್ ಒಂದು ರ್ಯಾಪೋ ಬಿಲ್ಡ್ ಆಗಿರುತ್ತೆ. ಅದರಲ್ಲಿ ಅವ್ರು ಏನು ಮೆಸೇಜ್ ಕೊಡ್ತಿರ್ತಾರೆ ಅಂದರೆ, ನಾವು ಕೇಳ್ತಿರ್ತೀವಿ ಅದನ್ನು. ಏನು ಹೇಳ್ತಾರೆ ಗೊತ್ತಾ ಪಾಟೀಲ್ರೆ, ಅವರಿಗೆ ಈ ಸುದ್ದಿ ಆಗಲಿ ಅನ್ನೋ ಕಾರಣಕ್ಕಾಗಿ ಆಫ್ ದಿ ರೆಕಾರ್ಡ್ ಅಂತಾರೆ. ಆಫ್ ದಿ ರೆಕಾರ್ಡ್ ಅಂದ್ರೇ ಇವ್ರು ಹಾಕ್ಲಿ ಅನ್ನೋದು ಉದ್ದೇಶ ಇರುತ್ತೆ ಕೆಲವ್ರದ್ದು. ಅದು ಆ ವೇವ್ ಲೆಂತಿಂದ ಸೆಟ್ ಆಗಿರುತ್ತೆ ಪಾಟೀಲ್ರೆ. ಅದು ನಮ್ಮ ಅನುಭವಕ್ಕೆ ಬಂದಿದೆ. ಏನು ಪಾಟೀಲ್ರೆ, ಅಂತಹ ಆಫ್ ದ ರೆಕಾರ್ಡ್ಗಳು ಬೇರೆ. ಈ ಆಫ್ ದ ರೆಕಾರ್ಡ್ ಒಳಗಿನ ಆಫ್ ದ ರೆಕಾರ್ಡ್ ಕೆಲವರು ಇರುತ್ತಲ್ಲ, ಅದು ಬೇರೆ. ಅದು ಹೇಳುವ ರೀತಿಯಲ್ಲಿ, ನಾವು ರಿಸೀವ್ ಮಾಡೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅಂತಹ ಆಫ್ ದ ರೆಕಾರ್ಡ್ಗಳು ಕೂಡ ರಾಜಕೀಯದಲ್ಲಿರುತ್ತೆ. ಆ ಒಳನೋಟಗಳು ನಮಗೆ ಸಿಗ್ತಾ ಇರುತ್ತೆ ಪಾಟೀಲ್ರೆ. ಅಂತಹ ಆಫ್ ದ ರೆಕಾರ್ಡ್ಗಳಿರ್ತಾರಲ್ಲ, ಅದನ್ನು ಗೋವಿಂದಣ್ಣವರು ಇಲ್ಲ ಇದನ್ನು ಹೇಳಂಗಿಲ್ಲ ಅಂತಲಿ ಫಿಲ್ಟರ್ ಮಾಡ್ಕೊಡೋದು ಅವರು. ಅವ್ರು ಹೇಳಿದ್ದನ್ನು ಪರಿಪಾಲಿಸೋದು ನಾವು. ಸೊ ಈಗ ಬಸವರಾಜ ಹೊರಟ್ಟಿಯವರೇ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದ್ರ ಹಿಂದೆ DK ಶಿವಕುಮಾರ್ ಅವರು ಫೋನ್ ಮಾಡಿದ್ದಾಗಿರ್ಬೋದು. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ವೀರೇಂದ್ರ, ಕೇಳೋದಕ್ಕೆ ಮರೆತೆ ನಾನು. ಐ ಡೋಂಟ್ ನೋ ವೆದರ್ ಇದನ್ನು ನಾನು ಕೇಳಬೇಕು ಕೇಳಬಾರ್ದು. ಸಭಾಪತಿ ಅವರು ಮುಖ್ಯಮಂತ್ರಿಗಳ ಮನೆಗೆ ಬರ್ತಾರೆ, ಮುಖ್ಯಮಂತ್ರಿಗಳು ಕೃಷ್ಣಪ್ಪ ಅವ್ರ ಮನೆಗೆ ಹೋಗ್ತಾರೆ, ಲೇಔಟ್ ಕೃಷ್ಣಪ್ಪ ಅವ್ರ ಮನೆಗೆ ಸಮಾಧಾನ ಪಡಿಸೋದಕ್ಕೆ. ಸಭಾಪತಿಗಳು ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ದು ಏನ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಹೇಳಬೇಕು ಅಂತ ಅನ್ಸಿದ್ರೆ, ಅಥವಾ ಇದು ಸೂಕ್ತ ಸಮಯ ಹೇಳೋದಕ್ಕೆ ಅಂತ ಅನ್ಸಿದ್ರೆ ನೀವು ಹೇಳ್ಬೋದು, ನಿಮ್ಮ ವಿಚಾರಗಳನ್ನ ನಿಮ್ಮ ರೀತಿಯಲ್ಲಿ ತಿಳಿಸಬಹುದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬಸವರಾಜ ಹೊರಟ್ಟಿ ಅವರು ಈ ರೀತಿ ರಾಜೀನಾಮೆಯನ್ನ ಕೊಡ್ತಾ ಇರೋದ್ರಿಂದ ಅವರಿಗೆ ಗೌರವಯುತವಾದ ಬೀಳ್ಕೊಡುಗೆ ಕೊಡುತ್ತಾ ಸಿಗುತ್ತಾ ಅಥವಾ ಹೆಂಗೆ ಅಂತ? ಅಲ್ಲ, ಆಬ್ವಿಯಸ್ ಅಲ್ವಾ. ಈಗ ಇದನ್ನ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳೇ ಹಲವು ಬಾರಿ ಫಸ್ಟ್ ಎಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡು ಅವ್ರ ಪ್ರೆಸ್ ಮೀಟಲ್ಲಿ ಹೇಳಿದ್ರಲ್ಲ, ಈಗ 15 ದಿನದ ಮೊದಲೇ ಅವರ ಫಸ್ಟ್ ವರ್ಡೇ ಇದಿತ್ತು, ಹೊರಟ್ಟಿ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ, ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ದೆಹಲಿಯಲ್ಲಿ ಕೂತು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು. ಅದಾದ ಮೇಲೆ 3 ಫೋನ್ಗಳು ಹೋಗಿದ್ದು. ಅದೆಲ್ಲದರ ನಂತರ ಸ್ವತಃ ಮುಖ್ಯಮಂತ್ರಿಗಳೇ 3 ಬಾರಿ ಫೋನ್ ಮಾಡಿ, ಸ್ವತಃ ಮುಖ್ಯಮಂತ್ರಿಗಳೇ ಬಾರಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ನಂತರ ನಿನ್ನೆ ರಾತ್ರಿ ಹೊರಟ್ಟಿಯವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದು. ಇದು ಆಗಿರುವಂಥ ಘಟನೆಗಳು ಪಾಟೀಲ್ರೆ. ಹಾಗಂತೇಳಿ ಹಿಂದೆ ಯಾವಾಗಲೂ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಸಭಾಪತಿಗಳು ಹೋಗೇ ಇಲ್ಲ, ಸಭಾಧ್ಯಕ್ಷರು ಹೋಗೇ ಇಲ್ಲ ಅಂತ ಇಲ್ಲ. ನೀವು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಹೋಗಿರೋದಿದೆ, ಹಲವು ಬಾರಿ ಹೋಗಿರೋದಿದೆ. ಆದರೆ ಈಗ ಹೋಗಿರೋ ಸಂದರ್ಭ ಇದೆಯಲ್ಲ, ಅದು ಬಹಳ ಮುಖ್ಯ. ಟೈಮಿಂಗ್ ಏನು ಅನ್ನೋದು ನಾವು ಚರ್ಚೆ ಮಾಡಬೇಕು. ಹೋಗಿದ್ದು ಅಪರಾಧ ಅಂತ ಏನು ಹೇಳ್ತಾ ಇಲ್ಲ ನಾವು. ಹೋದ್ರಲ್ಲ, ಏನು ಮ್ಯಾಜಿಕ್ ಆಯ್ತು ಅಥವಾ ಏನು ವಿಚಾರ ಇತ್ತು, ಸಹಜವಾಗಿ ಕುತೂಹಲ ಅಲ್ವಾ ಇಂಥ ಟೈಮಲ್ಲಿ ಹೋದ್ರೆ. ಈಗ ಹೋಗಿರೋದು ಬರೀ ಮುಖ್ಯಮಂತ್ರಿಗಳ ಮನೆಗೆ ಅಷ್ಟೇ ಅಲ್ಲ ಪಾಟೀಲ್ರೆ. ಅವರೇ ಹೇಳ್ತಿರ್ತಾರಲ್ಲ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತ ಹೇಳ್ತಿರ್ತಾರೆ. ಏನಂತಿರ್ತಾರೆ? ಚೆಸ್ ಪ್ಲೇಯರ್, ರಾಜಕೀಯದ ಚದುರಂಗದ ಆಟ ಆಡೋನು ನಾನು ಅಂತೇಳಿ. ಏನು ಪಾಟೀಲ್ರೆ, ಅಂತ ಚದುರಂಗದ ಆಟದ ಕೆಲವು ದಾಳಗಳಿರುತ್ತೆ, ಅದಕ್ಕೆ ಪ್ರತಿಯಾಗಿ ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಕೆಲವು ನೀಜರ್ ರಿಯಾಕ್ಷನ್ ಆಗಿ ಬರುತ್ತೆ, ಕೆಲವು ಸ್ವಲ್ಪ ಡಿಲೇ ರಿಯಾಕ್ಷನ್ಗಳು ಬರುತ್ತೆ. ಇದು ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ, ಬಿಟ್ರೆ ರಿಯಾಕ್ಷನ್ ಬಂದಿದೆ ಪಾಟೀಲ್ರೆ. ಫೈನ್, ಮುಂದೇನಾಗುತ್ತೆ ನೋಡೋಣ ವೀರೇಂದ್ರ. ಆಗಿದ್ರೆ 2ನೇ ಸ್ಟೋರಿಗೆ ಹೋಗೋಣ.